ಬನ್ನಿ, ತಮ್ಮೆಲ್ಲರಿಗೂ ಸ್ವಾಗತ. ಜಗತ್ ಪ್ರಸಿದ್ಧವಾದಂತಹ, ಎಲ್ಲಿ ನೋಡದೆ ಸಾಧ್ಯವಾದಂತಹ ವಿಶೇಷವಾದಂತಹ ದೇವಸ್ಥಾನವನ್ನ ಇವತ್ತು ನಾವು ಒಡಿಶಾ ರಾಜ್ಯದ ಕೋನಾರ್ಕ್ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಆ ಸೂರ್ಯನಾರಾಯಣ ಮಂದಿರವನ್ನ ನಾವು ನೋಡಬಹುದು. ಈ ಮಂದಿರವನ್ನ ಸೂರ್ಯ ದೇವನ ಮೂರ್ತಿ ಇಲ್ಲಿ ಹಿಂದೆ ಗಾಳಿಯಲ್ಲಿ ಮಂದಿರದಲ್ಲಿ ತೇಲ್ತಾ ಇತ್ತು ಅಂತ ಅದ್ಭುತವಾದಂತಹ ಈ ದೇವಾಲಯ ರಹಸ್ಯವನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನವನ್ನ ರಥದ ಆಕಾರದಲ್ಲಿ ನಿರ್ಮಿಸಿದ್ದಾರೆ. ನಾವು ಈಗ ಆ ಒಂದು ಪ್ರವೇಶವನ್ನ ಮಾಡಬೇಕಾದ್ರೆ ಈ ಒಂದು ಮಾರ್ಗದ ಮೂಲಕವಾಗಿ ಪ್ರವೇಶವನ್ನ ಮಾಡ್ತಾ ಇಲ್ಲಿ ವಿಶೇಷವಾದಂತಹ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು, ಅಂದ್ರೆ ಈ ದೇವಸ್ಥಾನ ಸಂಪೂರ್ಣ ವಿನ್ಯಾಸವನ್ನ ಸೂರ್ಯ ದೇವರ 7 ಕುದುರೆಗಳ ರಥದಂತೆ ಈ ಹೆರಿಟೇಜ್, ದ ವರ್ಲ್ಡ್ ಹೆರಿಟೇಜ್ ಅನ್ನುವಂತಹ ವಿಶ್ವಸಂಸ್ಥೆ ಈ ಒಂದು ತನ್ನ ಈ ಒಂದು ಪುನರ್ ನಿರ್ಮಾಣ ಮಾಡಿ ವಿಶೇಷವಾದಂತಹ ಇಲ್ಲಿರುವಂತಹ ಮಹಿಮೆಯನ್ನ ಇಲ್ಲಿ ಬರೆದಿದ್ದಾರೆ. ರಥದ 12 ಚಕ್ರಗಳು ಅಂದ್ರೆ ವರ್ಷದಲ್ಲಿ 12 ತಿಂಗಳನ್ನ ಸೂಚಿಸುತ್ತದೆ. ಅದೇ ರೀತಿಯಾಗಿ ಪ್ರತಿಯೊಂದು ಚಕ್ರವು ಕಲ್ಲಿನಿಂದ ತಯಾರಿಸಿದ್ದು ಸಮಯವನ್ನು ಅಳೆಯುವ ವೈಜ್ಞಾನಿಕ ಸಾಧನವಾಗಿ ವಿನ್ಯಾಸಗೊಳಿಸಲಾಗಿದೆ. हाथी ऊपर में सिंह, तो दोनों बाजू में दोनों मूर्ति सेम। तो मतलब क्या है, ये मूर्ति के पीछे नदी के अंदर ये जो हाथी, ये रहा दौलत का प्रतीक गजलक्ष्मी, सिंह रहा शक्ति दुर्गा जी का सवारी, हाथी रहा दौलत, सिंह रहा ताकत। तो आदमी के पास दौलत ताकत होने से आदमी कुछ भी कर सकता है, और दौलत ताकत को लेके जो गर्व और अहंकार करता है, अहंकारी और घमंडी आदमी का नाश इसी तरह ही होता है। मंदिर सामने मूर्ति को दिखाने का मतलब यह है कि मंदिर आने से पहले जो गर्व, जो अहंकार हम लोगों का मन में है, ये सब बाहर में छोड़ के अंदर आना चाहिए, तब जाके हम लोगों को भगवान जी का दर्शन मिल पाएगा। इसलिए स्वयं दो मूर्ति लगी हुई है। ಪುರಾಣ ವರದವರೆಗೂ ಸೂರ್ಯನ ಸ್ಥಿತಿ ಪ್ರಮುಖವಾಗಿ ಕಾಣುತ್ತದೆ. ಭಾರತದ ಹಲವು ಭಾಗಗಳಲ್ಲಿ ಸೂರ್ಯ ದೇವಾಲಯಗಳಲ್ಲಿ ಮಧುರೆಯ ಸೂರ್ಯನಾರಾಯಣ, ಗುಜರಾತಿನ ಮೊರೆದಾ ಸೂರ್ಯ ಮಂದಿರ, ಬಿಹಾರದ ದೇವಘರ್ ಸೂರ್ಯ ಸ್ಥಳ, ಹೀಗೆ ಒಡಿಶಾದ ಕೋನಾರ್ಕ್ ಸೂರ್ಯ ಮಂದಿರವು ಅತಿ ದೊಡ್ಡ ಹಾಗೂ ವೈಭವಶಾಲಿಯಾಗಿ ಸೂರ್ಯನ ಆರಾಧನೆಯ ಕೇಂದ್ರವಾಗಿದೆ. ಪೌರಾಣಿಕ ಕಥೆ ಮತ್ತು ಮಹಾತ್ಮೆಯಲ್ಲಿ ನಾವು ನೋಡಿದಾಗ ಪುರಾಣದಲ್ಲಿ ಕೋನಾರ್ಕ್ ಸೂರ್ಯ ಮಂದಿರ ಕುರಿತು ಹಲವು ಕಥೆಗಳನ್ನ ನಾವು ನೋಡ್ಲಿಕ್ಕೆ, ಮಹಾತ್ಮೆಯನ್ನ ನೋಡ್ಲಿಕ್ಕೆ ಸಿಗ್ತದೆ. ಅದು ಏನಂತಂದ್ರೆ, ಶ್ರೀಕೃಷ್ಣನ ಪುತ್ರ ಸಾಂಬನು ಒಂದು ಶಾಪದಿಂದ ಕುಷ್ಠರೋಗಿಯಾಗುತ್ತಾನೆ. ಆ ರೋಗಿಯಿಂದ ವಿಮುಕ್ತನಾಗಲು ಸೂರ್ಯನಾರಾಯಣನ ತಪಸ್ಸು ಮಾಡಬೇಕೆಂದು ಋಷಿಗಳು ಸಲಹೆ ಕೊಡುತ್ತಾರೆ. ತೀರಾ ಕಠಿಣ ತಪಸ್ಸಿನ ನಂತರ ಸೂರ್ಯನ ಅನುಗ್ರಹದಿಂದ ಸಾಂಬನು ಚೇತರಿಸಿಕೊಂಡನು. ತದನಂತರ ಕೃಪೆಗೆ ಧನ್ಯವಾದವಾಗಿ ಸೂರ್ಯನಿಗೆ ಒಂದು ದೈವಿಕ ದೇವಾಲಯ ನಿರ್ಮಿಸಿದನು ಎನ್ನುವುದು ಒಂದು ಕಥೆಯಾಗಿದೆ. ಹಾಗೂ ಇನ್ನೊಂದೇ ಕಥೆಯ ಪ್ರಕಾರ ಸೂರ್ಯನು ಪ್ರತಿದಿನ ಸಮುದ್ರದಿಂದ ಏಳುತ್ತಾನೆಂಬ ಜನರಿಗೆ ನೇರ ಅನುಭವವಾಗುವ ಸ್ಥಳವಾಗಿ ಈ ಸ್ಥಳವನ್ನು ಆರಿಸಿಕೊಂಡು ಅಲ್ಲಿ ಪೂಜಿಸಲು ಮನುಷ್ಯರು ದೇವಾಲಯ ಕಟ್ಟಿದರು ಅನ್ನುವಂತಹ ಒಂದು ಪ್ರತೀತಿ. ಕೋನಾರ್ಕ್ ಸೂರ್ಯನನ್ನು ಪ್ರಾರ್ಥಿಸಿದರೆ ಕಣ್ಣಿನ ದೋಷ, ಚರ್ಮದ ಕಾಯಿಲೆ, ಕುಷ್ಠ, ದೈಹಿಕ ವ್ಯಾಧಿಗಳು ದೂರವಾಗುವುದೆಂಬ ನಂಬಿಕೆ ಇದೆ. ಇದಕ್ಕೆ ಅನೇಕ ಯಾತ್ರಾರ್ಥಿಗಳು ಸ್ಥಳಕ್ಕೆ ಬಂದು ಸೂರ್ಯ ನಮಸ್ಕಾರ ಹಾಗೂ ಆರೋಗ್ಯ ಸಮರ್ಪಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಈ ದೇವಾಲಯವನ್ನು ಗಂಗವಂಶದ ವೈಭವ ಅಂತ ಕರೀತಾರೆ. ಕೋನಾರ್ಕ್ ಸೂರ್ಯ ಮಂದಿರವನ್ನು ಕ್ರಿಸ್ತಶಕ 1250ರಲ್ಲಿ ಸುಮಾರಿಗೆ ಒಡಿಶಾದ ಮಹಾನಾಯಕ ನರಸಿಂಹದೇವ ಪ್ರಥಮ ಕಟ್ಟಿಸಲು ಇತಿಹಾಸ ಹೇಳುತ್ತದೆ. ಅವನ ಗುರಿ 2 ಆಗಿತ್ತು. ತನ್ನ ಸಾಮ್ರಾಜ್ಯದ ಶೌರ್ಯ ಮತ್ತು ಕೀರ್ತಿಯನ್ನು ಜಗತ್ತಿಗೆ ತೋರಿಸುವುದು ಒಂದಾಗಿತ್ತು. ಅದೇ ರೀತಿಯಾಗಿ ಸೂರ್ಯನಿಗೆ ತನ್ನ ಅಚಲ ಭಕ್ತಿಯನ್ನು ಅರ್ಪಿಸುವುದಾಗಿತ್ತು. ಅಪಾರ ವೆಚ್ಚ ಮತ್ತು ಶ್ರಮ ಕಟ್ಟಡಕ್ಕೆ ಸುಮಾರು 12 ವರ್ಷಗಳ ಕಾಲ ಸಾವಿರಾರು ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು
ಕಲಾವಿದರು ನಿರಂತರವಾಗಿ ಶ್ರಮಪಟ್ಟರು. ಕಪ್ಪು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದ ಈ ಮಂದಿರವು ಆ ಕಾಲದಲ್ಲಿ ವಿಶ್ವದ ಆಶ್ಚರ್ಯ ಎಂದು ಕರೆಯಲ್ಪಟ್ಟಿತು. ಮುಂದೆ ಯುರೋಪಿಯನ್ನರು ವಿಸ್ಮಯ, ಪೋರ್ಚುಗೀಸ್, ಇಂಗ್ಲಿಷ್, ಫ್ರೆಂಚ್ ಪ್ರವಾಸಿಗರು ಈ ಮಂದಿರವನ್ನು ನೋಡಿ ಬ್ಲಾಕ್ ಪ್ಯಾರಗೋ ಪಗೋಡ ಅಂತಂದು ಹೆಸರನ್ನ ಈ ಕರೆದರು. ಸಮುದ್ರ ತೀರದಲ್ಲಿ ಹೊಳೆಯುತ್ತಿರುವುದರಿಂದ ನಾವಿಕರಿಗೆ ದೀಪಸ್ತಂಭದಂತೆ ಕಂಡು ಬರುವುದರಿಂದ ಇದಕ್ಕೆ ಬ್ಲಾಕ್ ಪಗೋಡ ಅಂತ ಹೇಳಿ ಒಂದು ಈ ನಾಮಕರಣವನ್ನು ಸಹ ಒಂದು ಮಾಡಿದರು ಅನ್ನುವಂಥದ್ದು ಬರ್ತದೆ. ಅದೇ ರೀತಿಯಾಗಿ ವಾಸ್ತುಶಿಲ್ಪದವನ್ನು ನೋಡಿದಾಗ ಆ ಕೋನಾರ್ಕ್ ಸೂರ್ಯ ಮಂದಿರವು ರಥದ ರೂಪದಲ್ಲಿ ನಿರ್ಮಿಸಲಾಗಿದೆ ಈ ಮಂದಿರವನ್ನ. ಅದೇ ರೀತಿಯಾಗಿ ಮಂದಿರದ ತಳಹದಿ ಸುತ್ತ 24 ಬೃಹತ್ ಕಲ್ಲಿನ ಚಕ್ರಗಳು, ಪ್ರತಿಯೊಂದು ಸೂರ್ಯನ ದಿವಸದ ಗಂಟೆಗಳ और ये सब से सबूत है 24 में से। बाकी रिपेयरिंग क्या हुआ है, लेकिन ये बिल्कुल शुरू से अभी तक सही सलामत। ये पहिया को जीवन चक्र कहते हैं। क्यों ना ये पहिया के अंदर अभी आप लोगों ने देखिएगा एक औरत जिसकी दिनों रात की काम दिनचर्या मूर्ति में दर्शाई गई है। तो कैसे दर्शाई गई है मूर्ति को थोड़ा दिखिएगा। अकेली सिंगल एक औरत वहां पे बैठी है हाथ ऊपर करके। तो मान लीजिएगा ये सुबह में उठ के आवाज तोड़ रही है, अंगड़ाई ले रही है। थोड़ा नीचे देखिएगा, रानी हो सकती है, राजकुमारी हो सकती है। जब नहाने के लिए बैठी तो दोनों बाजू में दोनों दासी कंधे पे कपड़ा लेके खड़े हैं। थोड़ा और नीचे देखिएगा, शिकार कर रही है जंगल में। तो घोड़े के पांव के नीचे जंगली जानवर जो बने हुए हैं। तो बिल्कुल नीचे वाली को देखिए, शाम को आईना लेके श्रृंगार कर रही है। तो डायने में 1 2 3 4 सुबह से लेकर के शाम तक ये चारों में दिन 12 घंटे का काम। तो बात तरफ में नजर कीजिएगा, 1 2 3 4 ये चारों में रात 12 घंटे की काम है। तो दिन में डायने में दिन ಇನ್ನೂ ವಿಶೇಷವಾಗಿ ಇಲ್ಲಿ ನೋಡಿದಾಗ ಸೂರ್ಯನ ದಿವ್ಯ ಪ್ರೇರಣೆ, ಅವನಂತ ಪ್ರಕಾಶವುಳ್ಳ ದೇವರುಗಳು, ಸಪ್ತಾಶ್ವಹ ರಥಸಾರಥಿ ಸೂರ್ಯನಾರಾಯಣ, ಅವನ ಕಿರಣಗಳು ಭೂಮಿಯಲ್ಲಿನ ಜೀವನ ಹೃದಯದಲ್ಲಿ ನಡೆಯುತ್ತದೆ. ವೇದದಲ್ಲಿ ಅವನು ಜಗಚ್ಚಕ್ಷು ಎಂದು, ಪುರಾಣಗಳಲ್ಲಿ ಸರ್ವ ನಿವಾರಕ ಎಂದು, ಉಪನಿಷತ್ತುಗಳಲ್ಲಿ ಆತ್ಮ ಪ್ರಕಾಶ ಎಂದು ಸೂಚಿಸಲಾಗಿದೆ. ತ್ರೇತಾಯುಗದ ಅಂತ್ಯದಲ್ಲಿ ಓಡಿಸಾ ಪ್ರದೇಶದ ಪೂರ್ವ ದಿಕ್ಕಿನಲ್ಲಿ ಸಮುದ್ರ ತೀರದ ಮೇಲೆ ಸೂರ್ಯನ ದಿವ್ಯ ತಪಸ್ಸಿನ ಸ್ಥಳವೊಂದಿತ್ತು ಅನ್ನುವಂಥದ್ದು ಇನ್ನೂ ಉಲ್ಲೇಖವಾಗಿ ಬರ್ತಾವೆ. ಅದೇ ಸ್ಥಳವು ಮುಂದಿನ ಯುಗದಲ್ಲಿ ಕೋನಾರ್ಕ್ ಎಂದು ಪ್ರಸಿದ್ಧಿಯಾಯಿತು. ಇನ್ನಷ್ಟು ಕೆಲವು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಿದೆ. ಅದೇ ರೀತಿಯಾಗಿ ಆ ಕಾಲದಲ್ಲಿ ರಾಜರ ಒಂದು ಬಹಳ ಭಕ್ತಿ ಪ್ರಭಾವದಿಂದ ದೇವಭಕ್ತಿ, ಪ್ರಜೆಗಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿತ್ತು ಅನ್ನುವಂಥದ್ದು ವರ್ಣನೆಯನ್ನ ಮಾಡ್ತಾರೆ. ಇನ್ನೊಂದು ಕಥೆಗಳ ಪ್ರಕಾರ ಒಂದು ರಾತ್ರಿ ರಾಜನ ಕನಸಿನಲ್ಲಿ ಒಂದು ದಿವ್ಯ ದೃಶ್ಯವನ್ನು ಕಾಣ್ತಾನೆ. ಸಮುದ್ರ ಮಧ್ಯದಲ್ಲಿ ಬೆಳಗುತ್ತಿದ್ದ ಒಂದು ಪ್ರಜ್ವಲ ರಥ, ಅದರಲ್ಲಿ 7 ಕುದುರೆಗಳು, 12 ಚಕ್ರಗಳು ಮತ್ತು ಅದರ ಮಧ್ಯದಲ್ಲಿ ಪ್ರಕಾಶಮಯ ಸೂರ್ಯನ ಮೂರ್ತಿ. ಅವನ ಹೃದಯ ಕಮಲದಲ್ಲಿ ದಿವ್ಯ ಸ್ತಬ್ಧ ನಾದಿಸುತ್ತಿತ್ತು. ನರಸಿಂಹ, ನನ್ನ ಭಕ್ತಿಯ ಪ್ರತಿರೂಪವಾದ ಭೂಮಿಯ ಮೇಲೆ ನನ್ನ ರಥ ರೂಪದ ಮಂದಿರವನ್ನು ನಿರ್ಮಿಸಬೇಕಂತೇಳಿ ರಾಜನಿಗೆ ಹೇಳ್ತಾನೆ. ಆ ಮಂದಿರದಲ್ಲಿ ನನ್ನ ಪ್ರಕಾಶದ ಮೂರ್ತಿಯನ್ನು ಸ್ಥಾಪಿಸು, ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನಾಗುವೆನು ಅಂತೇಳಿ ಹೇಳಿದಾಗ ಭಕ್ತರಾಜನ ಸಂಕಲ್ಪ ಬೆಳಗಿನಲ್ಲಿ ರಾಜನು ಆ ಕನಸಿನ ಅರ್ಥ ಅರಿತುಕೊಂಡನು. ಅವನು ಸೂರ್ಯದೇವನದ ಕಿರಣಗಳು ಬೀಳುವ ದಿಕ್ಕಿನಲ್ಲಿ ನಿಂತು ಪ್ರಮಾಣ ಮಾಡಿದನು. ಸೂರ್ಯನಾರಾಯಣನೇ, ನಿನ್ನ ದಿವ್ಯ ರೂಪವನ್ನು ಕಲ್ಲಿನಲ್ಲಿ ಜೀವಂತಗೊಳಿಸುವೆ. ನನ್ನ ರಾಜ್ಯದ ಸಂಪತ್ತು, ಶಕ್ತಿ ಮತ್ತು ಜೀವವೇ ಆಗಲಿ ನಿನ್ನ ಸೇವೆಗೆ ಸಮರ್ಪಣೆ. ರಾಜನು ತಕ್ಷಣವೇ ದೇಶದ ಅಗ್ರಶಿಲ್ಪಿಗಳನ್ನು, ಶಾಸ್ತ್ರಜ್ಞರನ್ನು, ಖಗೋಳ ಪಂಡಿತರು ಕರೆಸಿಕೊಂಡು ಅದರಲ್ಲಿ ಪ್ರಮುಖನಾದವನು ವಿಶ್ವ ಮಹಾಕರನ್, ವಾಸ್ತುಶಿಲ್ಪ ಅಪಾರ ಪಾಂಡಿತ್ಯವರ ಯೋಗಿಯಂತಹ ಶಿಲ್ಪಿ. ಅವನು ಶಿಲ್ಪಕಲೆಯನ್ನು ದೇವೋಪಾಸನೆ ಎಂದು ತಿಳಿದವನಾಗಿದ್ದಾನೆ. ಈ ರೀತಿಯಾಗಿ ದೇವನು ಮಹಾರಾಜನೇ ಅವಾಗ ಈ ಸೂರ್ಯನ ರಥವನ್ನು ಭೂಮಿಯಲ್ಲಿ ರೂಪಿಸುವುದು ಮಾನವ ಸಾಧ್ಯವಾಗದ ಕಾರ್ಯ. ಶಿಲ್ಪಿ ಹೇಳ್ತಾನೆ ಅವನಿಗೆ, ಆದರೆ ನಿನ್ನ ಭಕ್ತಿಯಿಂದ ದೇವತೆಯು ನಿನ್ನ ಬಲವಾಗಿ ನಿಂತಿದ್ದಾನೆ, ನಾವು ದೇವರ ಅನುಗ್ರಹದಿಂದ ಅವನ್ನು ಸಾಧಿಸುವನು ಅಂತ ಬರ್ತದೆ.
ಅದೇ ರೀತಿಯಾಗಿ ಶಿಲ್ಪಕಲೆ ಆರಂಭವಾದದ್ದು ದೇವಾಲಯ ನಿರ್ಮಿಸಲು ಆಯ್ಕೆ ಮಾಡಿದಂತ ಸ್ಥಳವು ಸಮುದ್ರದ ತೀರದ ಕೋಣೆ ಅಂದ್ರೆ ಕೋಣ ಅಂತ ಕರೀತಾರೆ. ಅಲ್ಲಿ ಪ್ರತಿದಿನ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಶಿಲ್ಪದಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಧರ್ಮ ಯಾವ ರೀತಿ ನಡೆದುಕೊಳ್ಳುವಂತದ್ದನ್ನು ಬಹಳ ಸುಂದರವಾದಂತಹ ಶೈಲಿಯಲ್ಲಿ ಒಂದು ತಮ್ಮ ಕಲೆಯನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇಲ್ಲಿ ಬಂದು ನೋಡಿದಾಗ ಹೆಣ್ಣು ಮಕ್ಕಳು ಕುಂಕುಮವನ್ನ ಯಾವ ರೀತಿಯಾಗಿ ನಾವು ಧಾರಣೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಕುಂಕುಮನ್ನ ಹಚ್ಚಿಕೊಳ್ಬೇಕು ಅನ್ನುವಂಥದ್ದ ಬಹಳ ಸುಂದರವಾದಂತಹ ಶೈಲಿಯಲ್ಲಿ ಇಲ್ಲಿ ಆ ಕೆತ್ತನೆಯನ್ನ ಮಾಡಿದಂತಹ ಶಿಲ್ಪಿಗಳು ನಮಗೆ ಒಂದು ಮಾರ್ಗದರ್ಶನವನ್ನ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಈ ಚಕ್ರಗಳಲ್ಲಿ 12 ಚಕ್ರಗಳು 12 ಒಂದು ತಾಸಿನ ಒಂದು ಪ್ರತಿಯೊಂದು ವೇಳೆಗೆ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನುವಂಥದ್ದು ಬಹಳ ಸುಂದರವಾದಂತಹ ಶೈಲಿಯಲ್ಲಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಕಲ್ಲುಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಕಲ್ಲು ಯಾವ ರೀತಿಯಾಗಿ ಕಲ್ಲುಗಳಿಗೆ ಜಾಯಿಂಟ್ ಮಾಡಬೇಕು ಅನ್ನುವಂತಹ ಕಲೆಯನ್ನ ಅವಾಗ ಪೂರ್ವಜರು, ಅಂದ್ರೆ ನಾವು ಕೆಬ್ಬಣಿಗೆ ಮಾಡ್ಲಿಕ್ಕೆ ಬರುದಿಲ್ಲ, ಆದ್ರೆ ಅವರು ಕಲ್ಲಿಗೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡಬೇಕು ಅನ್ನುವಂತಹ ಕಲೆಯನ್ನ, ಒಂದು ಶೈಲಿಯನ್ನ, ಒಂದು ಗುಪ್ತವಾದಂತಹ ಕಲೆಯನ್ನ ಅವರು ತಿಳ್ಕೊಂಡಿದ್ರು ಅನ್ನುವಂಥದ್ದು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದ. ಇನ್ನು ನಾವು ದೇವಸ್ಥಾನದ ಒಳಗಡೆ ನೋಡಿದಾಗ ಪುರಾಣ ಹೇಳುವಂತೆ ಈ ದೇವಾಲಯ ಮಧ್ಯಭಾಗದಲ್ಲಿ ಒಂದು ಅಯಸ್ಕಾಂತವನ್ನು ಅಳವಡಿಸಲಾಗಿತ್ತು. ಆದ್ದರಿಂದ ಸೂರ್ಯನ ಮೂರ್ತಿಯು ಅಯಸ್ಕಾಂತ ಶಕ್ತಿಯಿಂದ ಕೂಡಿ ನಿಂತಂತೆ ಕಾಣುತ್ತಿತ್ತು. ಆ ಅಯಸ್ಕಾಂತವನ್ನ ಇಲ್ಲಿ ಮಾಡಿ ಆ ಗೋಡೆಯಲ್ಲಿ ಅಯಸ್ಕಾಂತ, ದೊಡ್ಡ ಪ್ರಮಾಣದಲ್ಲಿ ಅಯಸ್ಕಾಂತ ಹಾಕುವುದರಿಂದ ಆ ದೇವಸ್ಥಾನದಲ್ಲಿ ಆ ಸೂರ್ಯನಾರಾಯಣ ಮೂರ್ತಿ ಗಾಳಿಯಲ್ಲಿ ತೇಲುವಂತಹ ಒಂದು ಶೈಲಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಪೂರ್ವಜರು ಆ ಅಯಸ್ಕಾಂತದಿಂದ ಒಂದು ನಿರ್ಮಾಣ ಮಾಡಿದ್ರು. ಅಂದರೆ ಮೂರ್ತಿಯು ನೆಲಕ್ಕೆ ನೇರವಾಗಿ ಅಂಟದೆ ಗರ್ಭಗುಡಿಯ ಮಧ್ಯದಲ್ಲಿ ತೂಗುತ್ತಿ ಕಾಣುತ್ತಿತ್ತು. ಈ ರಹಸ್ಯ ಶಕ್ತಿಯಿಂದಲೇ ಆ ಜಗತ್ತಿನಲ್ಲಿ ಎಲ್ಲಾ ಭಕ್ತರು ಆಕರ್ಷಣೆ ಆಗ್ತಾ ಇದ್ರು. ಅಷ್ಟೇ ಅಲ್ಲ, ಇದರಿಂದ ಒಂದು ಸಮುದ್ರದ ದಂಡೆಯಲ್ಲಿ ಇರುವುದರಿಂದ ನೌಕಾ ಏನು ಸಮುದ್ರದಲ್ಲಿ ಬರುವಂತಹ ಬೋಟ್ ಆಗಿರ್ಬೋದು, ನೌಕೆಗಳಿಗೆ ಏನಾಗುತ್ತೋ ಅಂದ್ರೆ ಆ ಅಯಸ್ಕಾಂತದ ಶಕ್ತಿಯಿಂದ ಆ ನೌಕೆಗಳು ದಿಕ್ಕು ತಪ್ಪಲಿಕ್ಕೆ ಪ್ರಾರಂಭವಾದವು. ಈ ರೀತಿಯಾಗಿ ಆ ದಿಕ್ಕು ತಪ್ಪೋದ್ರಿಂದ ಮುಂದೆ ಆಕ್ರಮಣಕಾರರಾದಂತಹ ಮೊಘಲರು, ಬ್ರಿಟಿಷರು ಇವರಿಗೆ ತೊಂದರೆ ಆಗೋದ್ರಿಂದ ಆ ಮೂರ್ತಿಯನ್ನ ನಾಶಪಡಿಸಿದ್ರು ಅನ್ನುವಂಥದ್ದ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಶೀತಲ ಅವಸ್ಥೆ ಇರುವುದರಿಂದ ಆ ಮಂದಿರವನ್ನು ಇವತ್ತಿಗೆ ಪೂರ್ಣ ಒಂದು ಹೆರಿಟೇಜ್ ಸಂಸ್ಥೆಯು, ವಿಶ್ವ ಸಂಸ್ಥೆಯು ಅದನ್ನ ತಾನು ಒಂದು ಪುನರ್ ನಿರ್ಮಾಣ ಮಾಡಿ ಅದು ಹಾಳಾಗದಂತೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಂಗಿತ್ತಪ್ಪ ಅಂತಂದ್ರೆ ಸೂರ್ಯನ ಮೊದಲ ಕಿರಣಗಳು ಆ ದೇವರ ಕಣ್ಣಿನ ಮೇಲೆ ಬೀಳುವಂತಹ ಶೈಲಿಯಲ್ಲಿ ಆ ಮಂದಿರದಲ್ಲಿ ಇರುವಂತಹ ಗರ್ಭಗುಡಿಯಲ್ಲಿರುವಂತಹ ಶಿಲ್ಪವನ್ನು, ಮೂರ್ತಿಯನ್ನ ತಯಾರು ಮಾಡಿದ್ರು. ಆ ಸಮಯದಲ್ಲಿ ಖಗೋಳಶಾಸ್ತ್ರಜ್ಞರು, ವಾಸ್ತುಶಾಸ್ತ್ರ ಲೆಕ್ಕ ಹಾಕಿ ಆ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ರು. ಅಂದ್ರೆ ಎಷ್ಟು ಆ ಒಂದು ವಾಸ್ತುಶೈಲಿ ಅವರು ಪಡೆದುಕೊಂಡಿದ್ರು ಅನ್ನುವಂಥದ್ದ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂತ ಅಮೂಲಿಕವಾದಂತಹ ಹಾಗೂ ಎಲ್ಲಿ ವಿಸ್ಮಯವಾದಂಥದ್ದು, ನಾವು ಜಗತ್ತಿನಲ್ಲಿ 7 ಅದ್ಭುತಗಳಂತ ಕರಿತೀವಿ, ಆದ್ರೆ ಅದಕ್ಕಿಂತ ಹೆಚ್ಚಿನ ಅದ್ಭುತ ಯಾವುದು ಅಂತ ಕೇಳಿದ್ರೆ ಈ ಸೂರ್ಯನಾರಾಯಣ ಮಂದಿರ ಅನ್ನುವಂಥದ್ದ ನಮಗೆ ನೋಡ್ಲಿಕ್ಕೆ ಸಿಗ್ತದ. ಈ ರೀತಿಯಾಗಿ ಇಂತಹ ದೇವಸ್ಥಾನಗಳನ್ನು ಇಲ್ಲಿ ಕಾಣುವಂಥದ್ದು ಸೂರ್ಯನಾರಾಯಣ ಮಧ್ಯಾಹ್ನದಲ್ಲಿ ಕಾಣುವಂತಹ ಇದೊಂದು ಮೂರ್ತಿ. ಇದೇ ರೀತಿಯಾಗಿ ಒಂದು 3 ತರದ ಇಲ್ಲಿ ಮೂರ್ತಿಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತದ. ಅಂತ ಒಂದು ಮೂರ್ತಿಗಳನ್ನ 3 ವೇಳೆಯಲ್ಲಿ ಯಾವ ರೀತಿಯಾಗಿ ಇರ್ತೈತಿ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಲಿಕ್ಕೆ ನಾವು ಆ ಸೂರ್ಯನಾರಾಯಣನ ಮೂರ್ತಿಗಳು ಸಾಕ್ಷಿ ಆಗ್ತಾವ. ಅದೇ ರೀತಿಯಾಗಿ ಇಂತಹ ಒಂದು ದೇವಸ್ಥಾನ ಅದ್ಭುತವಾದಂತಹ ಇದು ಸೂರ್ಯನಾರಾಯಣ ಮೂರ್ತಿ ಇಲ್ಲಿವರೆಗೆ ಇದ್ದಿದ್ರೆ ಇದು ಜಗತ್ತಿನಲ್ಲಿ 8ನೇ ಅದ್ಭುತವಾದಂತಹ ಅನ್ನುವಂಥದ್ದು ಜಗತ್ತಿಗೆ ತೋರಿಸ್ತಾ ಇತ್ತು.
ಆದರೆ ಈ ಆಕ್ರಮಣಕಾರರು ಬಂದು ನಮ್ಮ ದೇಶದಲ್ಲಿರುವಂತಹ ಇಂತಹ ಪವಿತ್ರವಾದಂತಹ ಅದ್ಭುತವಾದಂತದ್ದನ್ನ ನಾಶಪಡಿಸುವುದರಿಂದ ನಮ್ಮ ಪರಂಪರೆಗಳು ನಶಿಸ್ತಾ ಹೋಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಂತಹ ಒಂದು ಆ ಶೈಲಿಯನ್ನ, ಇಂತಹ ಒಂದು ಪುಣ್ಯಕ್ಷೇತ್ರಗಳನ್ನ ನಾವು ಯಾವಾಗಲೂ ದರ್ಶನವನ್ನ ಮಾಡಿ ಇಲ್ಲಿರುವಂತಹ ಅದ್ಭುತವಾದಂತಹ ಮಹಾತ್ಮೆಯನ್ನ, ಅದ್ಭುತವಾದಂತಹ ಶಕ್ತಿಯನ್ನ, ಸೂರ್ಯನಾರಾಯಣಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪ್ರೇರಣೆಯನ್ನ, ಕೃಪೆಯನ್ನ ನಾವು ನೀವೆಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.